ಅವನಿ, ನಮಗೆ ಮೀರಾ ಹೇಳಿದ ಪ್ಲೇಸ್ ಇದೆ. 6 ವರ್ಷಗಳ ಹಿಂದೆ ನಮ್ಮ ಮಗುನ ಇಲ್ಲೇ ಬಿಟ್ಟು ಹೋಗಿದ್ದು ಅವರು. ಅವಾಗ ಯಾರು ನೋಡಿರ್ತಾರೋ, ಅವ್ರು ಯಾರಾಗಿರ್ತಾರೋ ತಿಳ್ಕೊಳ್ಳೋದು ದೊಡ್ಡ ಟಾಸ್ಕ್ ನಮಗೀಗ. ನಮಗಿದನ್ನ ಮೀರಿ ಬೇರೆ ದಾರಿ ಇಲ್ವಲ್ಲ ಬಾವ. ನಡಿ, ಸ್ವಲ್ಪ ಮುಂದೆ ಹೋಗಿ ಕಾಣಿಸ್ತವ್ರನ್ನ ಎನ್ಕ್ವೈರಿ ಮಾಡೋಣ. ಎಕ್ಸ್ಕ್ಯೂಸ್ ಮೀ ಸರ್. ಅವನಿ ಬಾ. ಏನಾಯ್ತು ಬಾವ? ಅಲ್ಲಿ ನೋಡು ಬಾವ. ಬಾ ಬಾವ. ಈಗಷ್ಟೇ ಹುಟ್ಟಿರೋ ಹಸುಗೋಸ್ಕರ ಇದೆ ಅಲ್ವಾ? ಹೌದು ಅವನಿ. ನಾವು ನಮ್ಮ ಮಗುಗೋಸ್ಕರ ಬಂದ್ರೆ ಇಂಥ ಚಿತ್ರ ಕಾಣಿಸ್ತಾ ಇದೆಯಲ್ಲ ಬಾವ. ಏನೋ ಶುಭ ಸೂಚಕದ ಹಾಗೆ ಅನಿಸ್ತಿದೆ ಅವನಿ. ಯಾರು ಬಿಡಿಸಿರ್ತಾರೆ? ನಾನೇ. ಆ ಚಿತ್ರ ಬಿಡಿಸಿದ್ದು ನೀವಾ? ಬಿಡಿಸಿದ್ದು ನಾನೇ, ಬರ್ಸಿದ್ದ ಶಿವಯ್ಯ. ಆ ಚಿಕ್ಕ ಮಗು ಚಿತ್ರನ ಯಾಕೆ ಬಿಡಿಸಿದ್ರಿ? ಇದು ನನ್ನ ವೃತ್ತಿ. ನಾನೊಬ್ಬ ಕಲೆಗಾರ. ಇದಕ್ಕೂ ಮುಂಚೆ ದೇವ್ರ ಚಿತ್ರಗಳನ್ನ ಬಿಡಿಸ್ತಿದ್ದೆ. ಆದ್ರೆ ಒಂದು 6 ವರ್ಷಗಳಿಂದ ಮಾತ್ರ ಆ ಮಗು ಚಿತ್ರನ ಮಾತ್ರ ಬಿಡಿಸ್ತಿದ್ದೀನಿ. ಆ, 6 ವರ್ಷಗಳಿಂದನಾ? ಹೌದು. ಯಾಕೆ? ಅದು ಶಿವನ ಆಜ್ಞೆ ಇಲ್ದೇನೆ ಇರ್ಬೇಕು ಕೂಡ ಕಚ್ಚಲ್ಲ. ಆ ಚಿತ್ರ ಬಿಡಿಸೋದ್ರ ಹಿಂದೆ ಕೂಡ ಒಂದು ಕಾರಣ ಇದೆ, ಒಂದು ಕತೆ ಇದೆ. ಕತೆನಾ? ಏನದು? ಬನ್ನಿ ಬನ್ನಿ ಹೇಳ್ತೀನಿ. ಹಾ ಬನ್ನಿ. ಸರಿಯಾಗಿ 6 ವರ್ಷಗಳ ಹಿಂದೆ, ಅವತ್ತು ಶುಕ್ರವಾರ 19ನೇ ತಾರೀಕು 2019ನೇ ವರ್ಷ. ಬಾವಾ, ಅವನೇ ಒಬ್ಳು ನರ್ಸಮ್ಮ ಒಂದು ಮಗುನ ತಗೊಂಡ್ ಬಂದು ಇಲ್ಲಿ ಬಿಟ್ಟು ಹೋದ್ಲು. ಹಸುಗೂಸು ತುಂಬಾ ಅಳ್ತಾ ಇತ್ತು. ಹಾಗಳ್ತಾ ಅಳ್ತಾ ಕತ್ತಲಾಗೋಯ್ತು. ಮಗುನ ಎತ್ಕೊಂಡು ಹೋಗೋದಕ್ಕೆ ಮಕ್ಕಳು ಕಳ್ಳರು ಬಂದ್ರು. ಆ ಸಮಯದಲ್ಲಿ ಒಂದು ಅದ್ಭುತ ನಡೀತು. ದೇವತೆ ಹಾಗೊಬ್ಳು ಬಂದ್ಲು. ಏಯ್ ಬೇಡ ಬೇಡ ಕಣೋ, ಏಯ್ ಬೇಡ
ಪಾಪು ಅದು ಬಿಟ್ಬಿಡಿ. ಏಯ್ 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 ಏಯ್! ಏಯ್! ನಿನ್ನ ಸೇರಿಸ್ಬೇಕಾಗಿರೋ ಜಾಗಕ್ಕೆ ಸೇರಿಸ್ತೀನಿ. ಆ ರೀತಿಲಿ ಈ ಮಗು ರಕ್ಷಣೆ ಆಯ್ತು. ಈ ಮಗು ದೈವಾಂಶ ಸಂಭೂತಳ ಹಾಗನ್ನಿಸ್ತು. ಅದಕ್ಕೆ ಅವತ್ತಿಂದ ಈ ಮಗು ಚಿತ್ರನೇ ಬಿಡಿಸ್ತಾ ಜೀವನ ಕಳೀತಾ ಇದ್ದೀನಿ. ಈ ಗೊತ್ತು ಗುರಿ ಇಲ್ದಿರೋನ್ಗೆ ಅನ್ನ ಆಗ್ತಾ ಇರೋ ಅನ್ನಪೂರ್ಣ ದೇವಿ ಈ ಮಗುನೇ. ಚಿತ್ರ ಚೆನ್ನಾಗಿದೆ ಅಲ್ವಾ? ಮಗು ಮುದ್ದಾಗಿದೆ ಅಲ್ವಾ? ನೀವು ಕೂಡ ಅಷ್ಟೋ ಇಷ್ಟೋ ದುಡ್ಡು ಹಾಕಿ ಹೋಗಿ. ಬಾವಾ ಬಾವಾ ನಮ್ಮ ಮಗು, ಬಾವಾ ನಮ್ಮ ಮಗು. ಕಂದ, ಅಯ್ಯೋ ಅಯ್ಯೋ, ನನ್ ಮಗುಗೆ ಇಂಥ ಗತಿ ಬಂದಿದ್ಯಾ? ನನ್ ಮುದ್ದು ಕಂದಂಗೆ ಇಂಥ ದಾರುಣವಾದ ಪರಿಸ್ಥಿತಿ ಬಂತ? ಮಾತು ಕೂಡ ಬರ್ತಾ ಇರೋ ಮಗುಗೆ ಯಾರಿಗೇನ್ ಅನ್ಯಾಯ ಮಾಡ್ತು ಅಂತ ಇಂಥ ದುಸ್ಥಿತಿ ಬಂತು ಬಾವಾ. ಬಾವಾ ನೋಡು, ನನ್ ಮಗು ಪಾದಗಳು ಎಷ್ಟು ಚೆನ್ನಾಗಿದೆ ಅಂತ. ನನ್ ಮಗು ಕೈಗಳು ಎಷ್ಟು ಮುದ್ದಾಗಿದೆ ನೋಡು. ಕಣ್ಣೋಡು ಬಾವಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಜನ್ಮ ಕೊಟ್ಮೇಲೆ ತಾಯಿ ಕಣ್ ಬಿಡ್ತಿದ್ದ ಹಾಗೆ ಮೊದ್ಲು ಮಗು ನೋಡ್ಬೇಕು ಅಂತ ಅನ್ಕೋತಾಳೆ. ಅವತ್ತು ನನಗಂತ ಅದೃಷ್ಟ ಸಿಗ್ಲಿಲ್ಲ. ನನ್ ಮಗು ರೂಪನ ಮೊದಲನೇ ಸಲ ಈ ರೀತಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೇಳು ಅವನೇ, ಆಮೇಲೆ ಏನ್ ನಡೀತು ಅಂತ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋಣ. ಏನಾಯ್ತು? ನೀವೇನು ಕಳ್ತಾ ಇದ್ದೀರಾ?
ಮಗು ಯಾರು ಅಲ್ಲ, ನಮ್ಮ ಮಗುನೇ. ಅವಾಗ ದೂರ ಆದವಳು ಬದುಕಿದ್ದಾಳೆ ಅಂತ ಈ ಮಧ್ಯನೇ ಗೊತ್ತಾಗಿದ್ದು. ಮಗುನ ಹುಡುಕ್ತಾ ಇರ್ಬೇಕಾದ್ರೆ ದೇವರು ನಿಮ್ಮನ್ನು ತೋರಿಸ್ದ. ಅವಳು ನಮ್ಮ ಮಗುನ ಎಲ್ಲಿಗೆ ತಗೊಂಡು ಹೋದ್ಲು ಅಂತ ಹೇಳು. ನಿನಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ. ಬೇಕು ಅಂದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ. ನಮ್ಮ ಮಗು ಬಗ್ಗೆ ಹೇಳಿ, ದಯವಿಟ್ಟು ಹೇಳಿ. ನನ್ ಜೊತೆ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಶಿವಯ್ಯ ಎಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನು ಕಳ್ಸಿದ್ದಾನೆ. ಬನ್ನಿ ಬನ್ನಿ. ಏನಾಯ್ತು? ಅವಳು ನಮ್ಮ ಮಗುನ ಈ ಕಡೆ ಕರ್ಕೊಂಡು ಹೋದ್ಲಾ? ಅವಳು ಮಗುನ ಇಲ್ಲಿವರೆಗೂ ಎತ್ಕೊಂಡ್ ಬಂದಿದ್ ಕಾಣಿಸ್ತು. ಆಮೇಲೆ ನನಗ್ ಕಾಣಿಸ್ಲೇ ಇಲ್ಲ. ಮಾಯಾದ ಹಾಗೆ ಕಾಣಿಸ್ತೇನೆ ಹೊರಟೋದ್ಲು. ಇಲ್ಲಿಂದ ಯಾವ ಕಡೆ ಹೋದ್ರೋ ಗೊತ್ತಿಲ್ಲ. ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ತುಂಬಾ ವರ್ಷ ಆಗಿರೋದಕ್ಕೆ ಮರ್ತೋಗಿರೋ ಹಾಗಿದ್ದೀರಾ. ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಹೇಳೋದ್ರ ಮೇಲೆ ಈ ತಂದೆ ತಾಯಿ ಜೀವನ, ಆನಂದ, ಸಂತೋಷ ಆಧಾರವಾಗಿದೆ. ಸರಿಯಾಗಿ ನೆನಪು ಮಾಡ್ಕೊಳ್ಳಿ ಅಣ್ಣ. ನನಗ್ ಗೊತ್ತಿರೋದನ್ನ ಹೇಳ್ಬಲ್ಲೆ, ನಾನ್ ನೋಡಿದ್ದನ್ನ ಹೇಳ್ಬಲ್ಲೆ, ಆದ್ರೆ ಗೊತ್ತಿಲ್ದೇ ಇರೋದನ್ನ ಹೇಗೆ ಹೇಳಿ? ನಾವೆಷ್ಟೇ ಕೇಳಿದ್ರು ಗೊತ್ತಿಲ್ದಿರೋದನ್ನ ಹೇಗೆ ಹೇಳಕ್ಕಾಗತ್ತೆ? ಸರಿ, ನಾನು ಹೋಗ್ತೀನಿ. ನಿಂತ್ಕೊಳ್ಳಿ. ಬೇಡ. ಆ ಮಗು ಚಿತ್ರ ಬಿಡಿಸ್ತಾ ಇರೋದ್ರಿಂದ ನನಗೆ ಊಟಕ್ಕೆ ಕಷ್ಟ ಇಲ್ಲ. ಆ ಮಗು ದೇವತೆ. ನನಗಂತೂ ಯಾವುದೋ ಕಾರಣಕ್ಕೆ ಹುಟ್ಟಿರೋ ಹಾಗೆ ಅನ್ನಿಸ್ತಾ ಇದ್ದಾಳೆ. ಹುಡುಕಿ, ಸುತ್ತಮುತ್ತ ಇರೋ ದೇವಸ್ಥಾನ ಎಲ್ಲ ಹುಡುಕಿ ಹೋಗಿ, ಯಾವ ದೇವತೆನೋ ಕಾಪಾಡಿರ್ತಾಳೆ. ಹೋಗಿ ಹೋಗಿ ಹೋಗಿ. ಬಾವ, ಕಂದ, ನಿಮ್ಮಪ್ಪ ಅಮ್ಮ ಬಂದಿದ್ದಾರಮ್ಮ. ಅವ್ರಿಗೆ ಬೇಗ ಕಾಣಿಸ್ಕೋ. ಯಜಮಾನ್ರೆ, ಏನಾಯ್ತು? ಹೊಟ್ಟೆ ನೋವಮ್ಮ, ತಡ್ಕೊಳಕ್ಕಾಗ್ತಿಲ್ಲ. ಈ ಸಮಯದಲ್ಲಿ ಮನೆಯಲ್ಲೂ ಯಾರೂ ಇಲ್ಲಮ್ಮ. ಫೋನ್ ತಗೊಳಮ್ಮ, ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ನೀವ್ ಚಿಂತೆ ಮಾಡಬೇಡಿ. ಮಾತ್ರೆ ಎಲ್ಲಿದ್ಯೋ ಹೇಳಿ, ನಾನು ತಗೊಂಡ್ ಬರ್ತೀನಿ.
ನಾರ್ಮಲ್ ಮಾತ್ರೆಗಳಿಂದ ಕಮ್ಮಿ ಆಗಲ್ಲಮ್ಮ. ಬಾ, ಪ್ರಾಣ ಹೋಗ್ತಿರಾಗಿದೆಯಮ್ಮ. ಮೊದಲು ಹೇಳಿದನ್ ಮಾಡಮ್ಮ. ಮನೆ ಮದ್ದು ತಯಾರು ಮಾಡಿ ತಗೊಂಡ್ ಬರ್ತೀನಿ ರೀ, ಭಯ ಪಡ್ಬೇಡಿ. ಮೊದಲು ನಾನು ಹೇಳಿದ್ ಮಾಡ್ತಾಯಿ. ತಗೊಂಬ ಹೋಗಿ ಫೋನ್ನ. ಹೇಳಿ ಪ್ರಸಾದ್ ರಾವ್ ಅವರೇ, ಡಾಕ್ಟರ್, ಏನಾಯ್ತು ಸರ್? ಎನಿಥಿಂಗ್ ಸೀರಿಯಸ್? ವಿಪರೀತವಾಗಿ ಸ್ಟಮಕ್ ಪೇನ್ ಡಾಕ್ಟ್ರೆ. ತಡ್ಕೊಳಕ್ಕಾಗ್ತಿಲ್ಲ. ನಾನು ಬೇರೆ ಪೇಷಂಟ್ ಹತ್ರ ಹೊರಟಿದ್ದೆ. ತಕ್ಷಣ ನಿಮ್ಮ ಮನೆಗೆ ಹೊರಡ್ತೀನಿ. ಅರ್ಧ ಗಂಟೆಯಲ್ಲಿ ನಿಮ್ಮ ಮನೇಲಿ ಇರ್ತೀನಿ. ನಾನು ಫಸ್ಟ್ ಏಡ್ ಮಾಡಿ ಅಗತ್ಯ ಇದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ಬನ್ನಿ ಡಾಕ್ಟ್ರೆ, ಪ್ಲೀಸ್. ಮನೇಲಿ ಯಾರು ಇಲ್ವಾ ಸರ್? ಹಲೋ 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 ಹಲೋ. ಭಗವಂತ, ಏನಪ್ಪ ಈ ನರ್ಕ. ತಡ್ಕೊಳಕ್ಕಾಗ್ತಿಲ್ಲ. ಅಬ್ಬಾ, ಯಜಮಾನ್ರೆ, ಮನೆ ಮದ್ದು ತಯಾರು ಮಾಡಿದೀನಿ, ಇದನ್ನ ಕುಡೀರಿ, ಕಡಿಮೆ ಆಗತ್ತೆ. ನನ್ನ ಜೀವನದ ಜೊತೆ ಆಟ ಆಡ್ತಿದ್ಯಾ ನೀನು? ನನ್ನ ಮಾತನ್ನ ಕೇಳಿ, ಕಡಿಮೆ ಆಗತ್ತೆ. ಅಮ್ಮನವ್ರ ಮೇಲೆ ಆಣೆ, ನನ್ನ ನಂಬಿ ಕುಡೀರಿ ಯಜಮಾನ್ರೆ. ಅಯ್ಯೋ ಬೇಡಮ್ಮ, ಬೇಡ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಕಡಿಮೆ ಆಗತ್ತೆ. ಯಜಮಾನ್ರಿಗೆ ಹೊಟ್ಟೆ ನೋವು ಕಡಿಮೆ ಆಗಬೇಕು. ಏನಾದ್ರೂ ಗೊತ್ತಾಯ್ತಾ ಪಾವ? ಇಲ್ಲ ಅವನಿ,
ಸುತ್ತಮುತ್ತ ಇರೋ ಪ್ರತಿ ದೇವಸ್ಥಾನದಲ್ಲೂ ಎನ್ಕ್ವೈರಿ ಮಾಡಿದೆ. ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. 6 ವರ್ಷಗಳ ಹಿಂದಿನ ವಿಷಯ ಅಂತಂದ್ರೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ದಾರೆ. ಒಂದು ಅದ್ಭುತ ನಡೆಯೋದಕ್ಕೆ ಮುಂಚೆ ಇಂಥ ಕಷ್ಟಗಳು ಇರತ್ತೆ. ನಡಿ, ಇನ್ನಷ್ಟು ದೇವಸ್ಥಾನದಲ್ಲಿ ಹುಡ್ಕೋಣ. ಎಲ್ಲ ದೇವಸ್ಥಾನಕ್ಕೂ ನಾನೇ ಹೋಗ್ತಿದ್ದೀನಿ. ಮಗಳಿಗೋಸ್ಕರ ನೀನು ಒಂದ್ ದೇವಸ್ಥಾನದೊಳಗೂ ಕಾಲಿಟ್ಟಿಲ್ಲ. ನಿನ್ನ ಅಭಿಪ್ರಾಯ ನಿನಗಿರ್ಬೋದು, ನಿನ್ ನೋವು ನಿನಗಿರ್ಬೋದು, ಆದ್ರೆ ಮಗಳ ಸುಳಿವಿಗೋಸ್ಕರ ಆದ್ರೂ ನಿನ್ ಮನ್ಸಿಗೆ ಅರ್ಥ ಮಾಡಿಸ್ಕೊಂಡ್ರೆ ತಪ್ಪೇನಿದೆ ಅವನಿ? ಹೋಗ್ಲಿ, ದೇವಸ್ಥಾನ ಅನ್ಕೋಬೇಡ, ಒಂದ್ ಜಾಗ ಅನ್ಕೊಂಡ್ ಬಾ. ಅದ್ರಲ್ಲಿ ನಷ್ಟ ಏನಿದೆ? ನಷ್ಟ ಏನಿದ್ಯಾ? ಮಾಡ್ಬೇಕಾಗಿರೋ ನಷ್ಟ ಎಲ್ಲ 6 ವರ್ಷಗಳ ಹಿಂದೆನೆ ಮಾಡಿದಾಳಲ್ವಾ.